ಆತ್ಮೀಯ ಸ್ನೇಹಿತರೆ ಹಾಗೂ ವೀಕ್ಷಕರೇ, ಇವತ್ತು ಶ್ರೀ ಮಹಾವಿಷ್ಣುವಿನ ವಾಹನವಾದ ಗರುಡನ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಗರುಡ ಶ್ರೀ ಮಹಾವಿಷ್ಣುವಿನ ವಾಹನ. ಗರುಡನ ಹೆಸರಿನಲ್ಲಿ ಪುರಾಣವಿದೆ. ಗರುಡ ಹಿಂದೂ, ಬೌದ್ಧ ಹಾಗೂ ಜೈನ ಮತಗಳಲ್ಲಿ ಉಲ್ಲೇಖನಾಗಿದ್ದಾನೆ. ಗರುಡ ಕಶ್ಯಪ ಮಹರ್ಷಿ ಹಾಗೂ ವಿನುತಾಳ್ಳ ಸುಪುತ್ರ. ಗರುಡನ ಮಲತಾಯಿ ಕದ್ರು. ಗರುಡನ ಅಣ್ಣನ ಹೆಸರೇ ಅರುಣ. ಕದ್ರು ಮತ್ತು ವಿನಿತಾ ಕಶ್ಯಪ ಮಹರ್ಷಿಯ ಹೆಂಡತಿಯರು. ಕದ್ರುವಿನ ಮಕ್ಕಳು ಸರ್ಪಕುಲದವರು ಹಾಗೂ ವಿನುತಾಳಿಗೆ ಇಬ್ಬರು ಪುತ್ರರು, ಅರುಣ ಮತ್ತು ಗರುಡ. ಕಶ್ಯಪ ಮಹರ್ಷಿಯರ ಹೆಂಡತಿಯರಾದ ಕದ್ರು ಮತ್ತು ವಿನುತಾಳಿಗೆ ವರವನ್ನು ಕರುಣಿಸಿ, ಕದ್ರುವು ತನಗೆ 1000 ಮಕ್ಕಳು ಬೇಕೆಂದು ವರವನ್ನು ಕೇಳಿದಳು. ವಿನುತಾಳು ತನ್ನ ಅಕ್ಕನ ಕೇಳಿದ ವರವನ್ನು ಕೇಳಿ ತನಗೆ 2 ಮಕ್ಕಳು ಕದ್ರುವಿನ ಮಕ್ಕಳಿಗಿಂತ ಅತ್ಯಂತ ಶಕ್ತಿಶಾಲಿ ಹಾಗೂ ಚುರುಕು ಬುದ್ಧಿಯುಳ್ಳವರಾಗಿರಬೇಕೆಂಬ ವರವನ್ನು ಕೇಳಿದಳು. ಕಶ್ಯಪ ತನ್ನ ಹೆಂಡತಿಯರಿಗೆ ವರವನ್ನು ನೀಡಿ ತನ್ನ ತಪಸ್ಸಿಗಾಗಿ ಕಾಡಿಗೆ ತೆರಳಿದನು. ಕದ್ರು 1000 ಮೊಟ್ಟೆಯನ್ನು ಇಟ್ಟು ಸರ್ಪ ಸಂತತಿಯ ಜನ್ಮಕ್ಕೆ ಕಾರಣಳಾದಳು. 1000 ಮೊಟ್ಟೆಗಳಿಂದ ಸರ್ಪಗಳು ಹೊರಬಂದು ಕದ್ರುವಿನ ಜೊತೆ ಸಂತೋಷವಾಗಿರುವುದನ್ನು ನೋಡಿ ವಿನುತಾಳಿಗೆ ಸಂಕಟವಾಯಿತು. ತನಗೆ 2 ಮೊಟ್ಟೆಗಳಿಂದ ಇನ್ನೂ ಸಂತಾನವಾಗಿಲ್ಲ ಎಂಬ ನೋವು ಹಾಗೂ ಹತಾಶೆಯಿಂದ ತಾಳಲಾರದೆ ಮೊದಲನೆಯ ಮೊಟ್ಟೆಯನ್ನು ಹೊಡೆದೇ ಬಿಟ್ಟಳು. ಮೊದಲನೆಯ ಮೊಟ್ಟೆಯಿಂದ ಅರ್ಧಕ್ಕೆ ಬೆಳೆದ ಮಗು ಹೊರಗೆ ಬಂದು ಅವನ ಹೆಸರೇ ಅರುಣ. ಕೋಪಗೊಂಡ ಅರುಣ ತನ್ನ ದೇಹ ಪೂರ್ಣವಾಗಿ ಬೆಳೆಯದಿದ್ದಕ್ಕೆ ತನ್ನ ತಾಯಿಯ ಕಾರಣ ಎಂದು ತನ್ನ ತಾಯಿಗೆ ಶಾಪವನ್ನು ನೀಡಿದನು. ಏನೋ ಶಾಪವೆಂದರೆ, ನೀನು ಕದ್ರುವಿನ ದಾಸಿಯಾಗಿ ಇನ್ನೂ 500 ವರ್ಷ ಇರಬೇಕು. 500 ವರ್ಷಗಳಾದ ಮೇಲೆ ಮತ್ತೊಂದು ಮೊಟ್ಟೆ ಹೊಡೆದು ಆ ಮೊಟ್ಟೆಯಿಂದ ಬರುವ ಮಗನೇ ನಿನ್ನ ದಾಸ್ಯತನದಿಂದ ಬಿಡುಗಡೆ ಮಾಡುತ್ತಾನೆ. ಆತನು ಅಸಾಮಾನ್ಯ ಶಕ್ತಿಯುಳ್ಳ ಹಾಗೂ ಪರಾಕ್ರಮಿಯಾಗಿರುತ್ತಾನೆ. ಹೇಗೆ ಗರುಡ ತನ್ನ ತಾಯಿಯನ್ನು ಕದ್ರುವಿನ ದಾಸತನದಿಂದ ಬಿಡುಗಡೆ ಮಾಡಿದನು ಎಂಬ ಕಥೆಯನ್ನು ನಾನಿಲ್ಲಿ ವಿವರಿಸುತ್ತೇನೆ. ವಿನುತಾಳು ಕದ್ರುವಿನ ಕುತಂತ್ರ ಹಾಗೂ ಮೋಸದಿಂದ ದಾಸಿಯಾಗಿರುತ್ತಾಳೆ. ವಿನುತಾಳ 2ನೇ ಮೊಟ್ಟೆ 500 ವರ್ಷಗಳ ಆದ ಮೇಲೆ ಹೊರಬಂದ ಮಗುವೆ ಮುಂದೆ ತನ್ನ ದಾಸ್ಯದ ಸಂಕೋಲೆಯಿಂದ ಬಿಡುಗಡೆ ಮಾಡುತ್ತಾನೆ ಎಂದು ಕದ್ರು ಹಾಗೂ ತನ್ನ ಮಕ್ಕಳಿಗೆ ತಿಳಿದಿರಲಿಲ್ಲ. ಗರುಡನು ತನ್ನ ತಾಯಿಯ ಸ್ಥಿತಿಯನ್ನು ನೋಡಿ ಮರುಗಿದನು. ತಾನು ಕದ್ರುವಿನ ಮಕ್ಕಳ ಬಳಿ ಬಂದು ತನ್ನ ತಾಯಿಯ ದಾಸ್ಯದ ಸಂಕೋಲೆಯಿಂದ ಬಿಡುಗಡೆ ಮಾಡುವಂತೆ ಕೇಳುತ್ತಾನೆ. ಅದಕ್ಕೆ ಆ ಸರ್ಪಗಳು, ನಿನ್ನ ತಾಯಿಯನ್ನು ಬಿಡುಗಡೆ ಮಾಡಬೇಕಾದರೆ ತಮಗೆ ಅಮೃತದ ಕಳಶವನ್ನು ಹಾಗೂ ಸ್ವರ್ಗದ ದೇವೇಂದ್ರನಿಂದ ಪಡೆಯಬೇಕೆಂಬ ಷರತ್ತನ್ನು ವಿಧಿಸುತ್ತಾರೆ. ಗರುಡನು ಸ್ವರ್ಗಕ್ಕೆ ತೆರಳಿ ದೇವತೆಗಳು ಹಾಗೂ ದೇವತೆಗಳ ಅರಸನಾದ ಇಂದ್ರನನ್ನು ಕೂಡ ಸೋಲಿಸಿ ಅಮೃತದ ಕಳಶವನ್ನು ಪಡೆದುಕೊಂಡು ಭೂಲೋಕಕ್ಕೆ ಮರಳಿದನು. ವಿಷ್ಣುವು ಗರುಡನು ಭೂಲೋಕಕ್ಕೆ ತೆರಳುವ ಮುಂಚೆ ಗರುಡನಿಗೆ, ನಿನ್ನ ಮೇಲೆ ನಾನು ಕುಳಿತುಕೊಳ್ಳಲಿ ಎಂದು ಕೇಳಿದರು. ಅದಕ್ಕೆ ಗರುಡನು ಒಪ್ಪಿಕೊಂಡನು. ಇಂದ್ರನು ಗರುಡನಿಗೆ ಅಮೃತವನ್ನು ನಾಗಗಳಿಗೆ ಕೊಟ್ಟರೆ ಮುಂದೆ ಅದು ದೊಡ್ಡ ವಿಪತ್ತಿಗೆ ಕಾರಣವಾಗುತ್ತದೆ ಎಂದು ಸೂಚಿಸಿದನು. ಗರುಡನು ತಾನು ಅಮೃತವನ್ನು ನಾಗಗಳಿಗೆ ಕೊಡುವುದರ ಕಾರಣವನ್ನು ಇಂದ್ರನಿಗೆ ತಿಳಿಸಿದನು. ಗರುಡನು ಅಮೃತ ಹೊಂದಿರುವ ಕಳಶವನ್ನು ನಾಗಗಳ ಮುಂದೆ ಇಟ್ಟು, ಅಮೃತವನ್ನು ಕುಡಿಯುವ ಮೊದಲು ತಮ್ಮನ್ನು ತಾವು ಶುದ್ಧೀಕರಿಸಿಕೊಳ್ಳಬೇಕೆಂದು ಕೇಳುತ್ತೇನೆ. ಅಮೃತವನ್ನು ಕುಡಿಯುವ ಮೊದಲೇ ಅಮೃತವನ್ನು ಇಂದ್ರನ ಮಗ ಜಯಂತ ಕದಿಯುತ್ತಾನೆ. ಇದರಿಂದ ಗರುಡನು ನಾಗಗಳನ್ನು ಸೋಲಿಸಿ ತನ್ನ ತಾಯಿ ಕದ್ರು ಹಾಗೂ ಅವರ ಮಕ್ಕಳಿಂದ ಬಿಡುಗಡೆ ಮಾಡುತ್ತಾನೆ. ಗರುಡನು ಹೇಗೆ ಶ್ರೀಹರಿಯ ವಾಹನವಾದನೋ ಹಾಗೂ ಕಶ್ಯಪ ಮಹರ್ಷಿ ಏಕೆ ಗರುಡನಿಗೆ ಶಾಪವನ್ನು ನೀಡಿದರೋ ಎನ್ನುವ ಬಗ್ಗೆ ನಾನು ಪ್ರತ್ಯೇಕ ವಿಡಿಯೋದಲ್ಲಿ ನಾನು ತಿಳಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಡಿಸ್ಕ್ರಿಪ್ಷನ್ ಲಿಂಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.